ಹಾಯ್ ನಮಸ್ಕಾರ ಗೆಳೆಯರೇ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ದಕ್ಷಿಣ ಭಾರತದ ಕುಂಭಮೇಳ ಎಂದು ಖ್ಯಾತಿಯಾದ ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಜಾತ್ರೆಗೆ ದಿನಗಣನೆ ಶುರುವಾಗಿದ್ದು ಸಿದ್ಧತೆ ಕಾರ್ಯ ಚುರುಕು ಪಡೆದುಕೊಂಡಿದೆ. ಇವತ್ತಿನ ಈ ಸಂಚಿಕೆಯ ವಿಡಿಯೋದಲ್ಲಿ ನಾವು ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯ ಸಿದ್ಧತೆ ಹೇಗೆ ನಡೆದಿದೆ ಅಂತ ನೋಡೋಣ ಬನ್ನಿ. ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ. ಗವಿ ಮಠದ ಮುಂಭಾಗದ ಜಾಗ, ಮೈದಾನದ ಆವರಣ, ಮಹಾದಾಸೋಹದ ಜಾಗ ಹೀಗೆ ವಿವಿಧ ಕಡೆ ಸಿದ್ಧತೆ ನಡೆಸಲಾಗುತ್ತಿದೆ. ಹಿಂದಿನ ವರ್ಷ 4 ಎಕರೆ ಪ್ರದೇಶದಲ್ಲಿದ್ದ ಮಹಾದಾಸೋಹದ ಜಾಗವನ್ನು ಈ ಬಾರಿ 6 ಎಕರೆ ಪ್ರದೇಶಕ್ಕೆ ವಿಸ್ತರಣೆ ಮಾಡಲಾಗಿದೆ. ಏಕಕಾಲಕ್ಕೆ 5-6 ಸಾವಿರ ಭಕ್ತರು ಏಕಕಾಲಕ್ಕೆ ಪ್ರಸಾದ ಸೇವಿಸಲು ವ್ಯವಸ್ಥೆ ಮಾಡಲಾಗಿದೆ. ಜನವರಿ 1ರಿಂದ ಮಹಾದಾಸೋಹಕ್ಕೆ ಪ್ರತ್ಯೇಕ ಮಹಾದ್ವಾರ, ವಿಶಾಲವಾದ ದಾರಿ ವ್ಯವಸ್ಥೆ ಮಾಡಲಾಗಿದೆ. ಜನವರಿ 21ರ ತನಕ ದಾಸೋಹ ಇರಲಿದ್ದು ಅಲ್ಲಿ ಜನಸಂದಣಿಯಾಗದಂತೆ ತಡೆಯಲು ಪುರುಷರಿಗೆ, ಮಹಿಳೆಯರಿಗೆ, ಗರ್ಭಿಣಿಯರಿಗೆ, ಅಂಗವಿಕಲರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಮಾರ್ಗದ ಸೌಲಭ್ಯವಿದೆ. ಇಲ್ಲಿ ನೋಡಿ, ಕೊಪ್ಪಳದ ಗವಿಸಿದ್ದೇಶ್ವರ ಮಠದ ಮಹಾದಾಸೋಹದ ಮನೆಯಲ್ಲಿ ಊಟದ ಕೌಂಟರ್ಗಳನ್ನು ಸಿದ್ಧಗೊಳಿಸುತ್ತಿರುವುದು. ಮಹಾದಾಸೋಹಕ್ಕೆ ಗವಿಸಿದ್ದೇಶ್ವರ ಆಯುರ್ವೇದ ಮಹಾವಿದ್ಯಾಲಯದ ಹರ್ಬಲ್ ಗಾರ್ಡನ್ನಲ್ಲಿರುವ ಆವರಣದಲ್ಲಿ ಭವ್ಯವಾದ ಅಡುಗೆ ಮನೆ, ಆಹಾರ ಸಂಗ್ರಹಣೆ ಕೊಠಡಿ, ತರಕಾರಿ ಸಂಗ್ರಹಣಾ ಕೊಠಡಿ, ತರಕಾರಿ ಹೆಚ್ಚುವ ಸ್ಥಳ ನಿರ್ಮಿಸಲಾಗಿದೆ. ಸುಮಾರು 76 ಊಟದ ಕೌಂಟರ್ ಇರಲಿದೆ. ಜೋಳದ ರೊಟ್ಟಿ ಸಂಗ್ರಹಕ್ಕಾಗಿ 2 ದೊಡ್ಡ ತಾತ್ಕಾಲಿಕ ಕೊಠಡಿಗಳನ್ನು ನಿರ್ಮಿಸಲಾಗಿದೆ. ಏಕಕಾಲಕ್ಕೆ 250ರಿಂದ 300 ಜನ ನೀರು ಕುಡಿಯುವ ಸೌಲಭ್ಯವಿದೆ. ಆಹಾರದ ಉಸ್ತುವಾರಿ ಹಾಗೂ ಪರಿಶೀಲನೆಗಾಗಿ ಆಹಾರ ಇಲಾಖೆಯ ಅಧಿಕಾರಿಗಳು, ಪೊಲೀಸರು ಇರುತ್ತಾರೆ. ಪ್ರಸಾದ ನಿಲಯದ ಸುತ್ತಲೂ ಪೊಲೀಸ್ ಕಣ್ಗಾವಲು ಇದ್ದು ತಂತಿ ಬೇಲಿ ಅಳವಡಿಸಲಾಗಿದೆ. ಮಹಾದಾಸೋಹದಲ್ಲಿ ಭಕ್ತರ ಸುರಕ್ಷತೆಗಾಗಿ ಹೊರ ಮತ್ತು ಒಳಾಂಗಣದಲ್ಲಿ CCTV ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಜಾತ್ರೆಗೆ ಬರುವ ಭಕ್ತರಿಗೆ ಜೋಳದ ರೊಟ್ಟಿ, ಪಲ್ಯ, ಸಿಹಿ ಪದಾರ್ಥಗಳು, ಅನ್ನ, ಸಾಂಬಾರು, ಕಡಲೆ ಚಟ್ನಿ, ಉಪ್ಪಿನಕಾಯಿ ಇರಲಿದೆ. ಮತ್ತು ಈ ವರ್ಷದ ಸಿಹಿ ಪದಾರ್ಥವಾಗಿ ಮೈಸೂರು ಪಾಕನ್ನು ನಿರ್ಮಿಸಲಾಗುತ್ತಿದೆ. ಎಲ್ಲ ಭಕ್ತರಿಗೆ ಅಂದರೆ 4ರಿಂದ 5 ಲಕ್ಷ ಭಕ್ತರಿಗೆ ಮೈಸೂರು ಪಾಕನ್ನು ಉಣಬಡಿಸಲಿದ್ದಾರೆ. ಗೆಳೆಯರೇ, ಸೇವೆಗೆ ಹೆಸರು ನೋಂದಾಯಿಸಲು ಮನವಿ. ಹೌದು ಗೆಳೆಯರೇ, ಗವಿಸಿದ್ದೇಶ್ವರ ಜಾತ್ರೆಗೆ ಸ್ವಯಂ ಪ್ರೇರಣೆಯಿಂದ ಸೇವೆ ಸಲ್ಲಿಸಲು ಬಯಸುವವರು ಹೆಸರು ನೋಂದಾಯಿಸುವಂತೆ ಗವಿಮಠ ಪ್ರಕಟಣೆ ಕೋರಿದೆ. ಸ್ವಚ್ಛತೆ, ಮಹಾರಥೋತ್ಸವ ಮೈದಾನ, ಮಠದ ರಸ್ತೆ, ಮಹಾದಾಸೋಹದ ರಸ್ತೆ, ಮಠದ ಆವರಣ, ಕೈಲಾಸ ಮಂಟಪ, ಪ್ರಸಾದ ತಯಾರಿಸುವ ಸ್ಥಳ, ಜಾತ್ರಾ ಅಂಗಡಿ ಸ್ಥಳ, ತರಕಾರಿ ಹೆಚ್ಚುವುದು, ಪ್ರಸಾದ ತಯಾರಿಸುವುದು, ಪ್ರಸಾದ ಬಡಿಸುವುದು, ಅಡುಗೆ ಸಾಮಾನು ತೊಳೆಯುವುದು, ರೊಟ್ಟಿ ಸಂಗ್ರಹಿಸುವುದು, ಕಟ್ಟಿಗೆ ಕೊರೆಯುವುದು, ಕಟ್ಟಿಗೆ ಒಡೆಯುವ ಸೇವೆ ಸಲ್ಲಿಸುವವರು ಮಾಹಿತಿ ನೀಡಬೇಕು. ಇನ್ನಷ್ಟು ಮಾಹಿತಿಗಾಗಿ 9844634990ಗೆ ಸಂಪರ್ಕಿಸಬಹುದು. ಗೆಳೆಯರೇ, ಈ ಸಲದ ಗವಿಮಠದ ಜಾತ್ರೆಯಲ್ಲಿ 15ರಿಂದ 16 ಲಕ್ಷ ಜೋಳದ ರೊಟ್ಟಿ, 800 ಕ್ವಿಂಟಾಲ್ ಅಕ್ಕಿ, 900 ಕ್ವಿಂಟಾಲ್ ಸಿಹಿ ಪದಾರ್ಥ, 400 ಕ್ವಿಂಟಾಲ್ ತರಕಾರಿ, 350 ಕ್ವಿಂಟಾಲ್ ದ್ವಿದಳ ಧಾನ್ಯಗಳು, 15,000 ಲೀಟರ್ ಹಾಲು, 1,000 ಕೆಜಿ ತುಪ್ಪ, 5,000 ಕೆಜಿ ಉಪ್ಪಿನಕಾಯಿ, 15 ಕ್ವಿಂಟಾಲ್ ಪುಟಾಣಿ ಚಟ್ನಿ, 5 ಕ್ವಿಂಟಾಲ್ ಕೆಂಪು ಚಟ್ನಿ ಹಾಗೂ 20 ಕ್ವಿಂಟಾಲ್ ಮಿರ್ಚಿಯ ರಸದೌತಣ ಭಕ್ತರಿಗೆ ಸಿಗಲಿದೆ. ಗೆಳೆಯರೇ, ಗವಿಮಠದ ಪ್ರಸ್ತುತ ಪೀಠಾಧಿಪತಿಗಳಾದ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಮಾತನ್ನು ಹೇಳಿದ್ದಾರೆ, ಕೇಳಿಸಿಕೊಳ್ಳಿ. ಗವಿಸಿದ್ದೇಶ್ವರ ಜಾತ್ರೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಅನೇಕ ಭಕ್ತರ ಭಕ್ತಿಯ ಸೇವೆ ಹಾಗೂ ಪ್ರೀತಿಯಲ್ಲಿ ದೊಡ್ಡ ಕೆಲಸವು ಸರಾಗವಾಗಿ ಸಾಗುತ್ತದೆ ಎಂದು ಹೇಳಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ. ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ.